ನೋಡಿ, ಇದೇ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪುಂಡರನ್ನ ಪೊಲೀಸರು ಬಂಧಿಸಿದ್ರು. ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶ ನೀಡಿದ್ದೇ ತಡ ಆರೋಪಿಗಳನ್ನ ಹಿಂಡಲ್ಗಾ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ ಬೆಳಗಾವಿ ಪೊಲೀಸರು. 3 ಆರೋಪಿಗಳನ್ನ ಸದ್ಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು 3 ಆರೋಪಿಗಳನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಒಬ್ಬ ಯುವತಿ ಟಿಕೆಟ್ ಕೇಳಿದ್ದು ಮರಾಠಿ ಭಾಷೆಯಲ್ಲಿ. ಸರ್, ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಕೇಳಿ ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಾ? ಅವ್ರು ಹಲ್ಲೆ ಮಾಡಿದ್ದಲ್ಲದೆ ಅವರ ಊರು ಬರ್ತಾ ಇದ್ದಂತೆ ಕೆಲವರನ್ನ ಸೇರಿಸಿ ಮನಸೋ ಇಚ್ಛೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ 3 ಪೊಲೀಸರು ಬಂಧಿಸಿದ್ರು, ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಾಗಾಗಿ ಅವ್ರನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿ ಗಡಿ ಭಾಗಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹಿರಿಯ ಅಧಿಕಾರಿಯೊಬ್ಬರು ಭೇಟಿ ಕೊಟ್ಟಾಗ ಮಹಾರಾಷ್ಟ್ರ ಬೆಂಬಲಿತ ಸಂಘಟನೆಗಳು ಅವ್ರಿಗೆ ಮನವಿ ಕೊಟ್ಟವು. ಗಡಿ ಭಾಗದಲ್ಲಿ ಮರಾಠಿಯಲ್ಲೂ ನಮ್ಮ ದಾಖಲೆ ಕೊಡಬೇಕು ಅಂಥೇಳಿ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಪ್ಕೊಂಡ್ರ ಅಂಥೇಳಿ ಕೆಲವು ಮರಾಠಿ ಮಾಧ್ಯಮಗಳು ವರದಿ ಮಾಡಿದಾವೆ. ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಕನ್ನಡ ಹೋರಾಟಗಾರರು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ತೀವ್ರ ವಿರೋಧವನ್ನು ನಾವು ದಾಖಲಿಸಿದ್ವಿ, ಮನವಿನೂ ಕೊಟ್ಟಿದ್ದೇವೆ. ಯಾಕಂದ್ರೆ ಇದು ಭಾಳ ಸೂಕ್ಷ್ಮ ವಿಷಯ. ಕಳೆದ 50 ವರ್ಷಗಳಿಂದ ಅವರು ಇದನ್ನು ಮಾಡ್ಕೋತಾ ಬಂದಾರೆ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದನ್ನೇನಾದರೂ ಮರಾಠಿಯಲ್ಲಿ ದಾಖಲೆ ಕೊಡುವಂತೆ ಆದೇಶ ಮಾಡಿದರೆ ಭಾಳ ದೊಡ್ಡ ದುರಂತ ಅಂತ ಹೇಳಬಯಸ್ತಿದ್ದೀನಿ. ಈ ನಮ್ಮ ಭಾವನೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಯಾಕಂದ್ರೆ ಸೊಲ್ಲಾಪುರ ಜತ್ತಕಲ್ ಕೊಡಿದಾಗ ಪ್ರಸ್ತುತ 70% ಹೆಚ್ಚಿದ್ದ ಕನ್ನಡಿಗರಿಗೂ ಯಾವುದೇ ದಾಖಲೆಯನ್ನು ಮಹಾರಾಷ್ಟ್ರ ಸರ್ಕಾರ ಕನ್ನಡದಲ್ಲಿ ಕೊಡೋದಿಲ್ಲ. ನಾವೇನಂತೀವಿ, ಇಲ್ಲಿ ಮರಾಠಿಯಲ್ಲಿ ಕೊಡೋದಾದ್ರೆ ಅಲ್ಲಿ ಕನ್ನಡದಲ್ಲಿ ಕೊಡಬೇಕು. ಅದ್ರ ಮೇಲಾಗಿ ಇವರು 50-60 ವರ್ಷದಿಂದ ಬೆಳಗಾವಿಯಲ್ಲಿ ಇಟ್ಕೊಂಡು ಕನ್ನಡ ಕಲಿಲಿಕ್ಕೆ ತಯಾರಿಲ್ಲ, ಕನ್ನಡ ಓದಕ್ಕೆ ತಯಾರಿಲ್ಲ. ಇನ್ನೂ ಇವರಿಗೆ ಅವರು ಕನ್ನಡವನ್ನು ಬರೋದಿಲ್ಲ, ನಾವು ಮರಾಠಿಯಾಗ ವ್ಯವಹಾರ ಮಾಡುವಂಥ ಈ ಹಠಮಾರಿತನ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಗಡಿ ಹಂಚಿಕೊಂಡಿರುವಂತಹ ಪ್ರದೇಶ ಅಂದ್ರೆ ಬೆಳಗಾವಿ ಭಾಗದಲ್ಲಿ ಅದು ಮಹಾರಾಷ್ಟ್ರ. ಮರಾಠಿ ಮಾತನಾಡ್ಲಿ ಬೇಡ ಅಂತಲ್ಲ, ಅಟ್ಲೀಸ್ಟ್ ದಿನನಿತ್ಯ ಕೂಡ ಅದೇ ಭಾಗದಲ್ಲಿ ಓಡಾಡ್ತಾರೆ, ಅದೇ ನೆಲದಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಅನ್ನ ತಿಂತಾರೆ. ಆದರೆ ಕನ್ನಡವೇ ಬರೋಲ್ಲ ಅನ್ನೋದು, ಕನ್ನಡ ಮಾತನಾಡು ಅಂದಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಹಲ್ಲೆ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಬಟ್ ಈ ಆರೋಪಿಗಳಿಗೆ ಶಿಕ್ಷೆ ಇದೆಯಲ್ಲ, ಮೋಸ್ಟ್ಲಿ ಮುಂದೆ ಯಾರೂ ಕೂಡ ಈ ರೀತಿಯ ಘಟನೆಗಳಿಗೆ ಸಾಕ್ಷಿ ಆಗಬಾರ್ದು, ಆ ರೀತಿ ಪಾಠ ಆಗಬೇಕು ಅಂತ ಅನ್ಸುತ್ತೆ. ಖಂಡಿತ ಶ್ರುತಿ, ಸುಮಾರು 50 ವರ್ಷಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ಗಡಿ ವಿಚಾರ, ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಈ ರೀತಿಯಾಗಿ ಏನು ಬೆಳಗಾವಿಯಲ್ಲಿ ಮರಾಠಿ ಪುಂಡರಿರ್ಬೋದು ಅಥವಾ MS ನಾಯಕರು ನಿರಂತರವಾಗಿ ಈ ರೀತಿಯಾಗಿ ಘಟನೆಗಳನ್ನು ಕನ್ನಡಿಗರ ಮೇಲೆ ಅನ್ಯಾಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈವರೆಗೂ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ದಿಟ್ಟ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಅದರಲ್ಲಿ ಪ್ರಮುಖವಾಗಿ ಮರಾಠಿ ಓಲೈಕೆ ಮತ್ತು ಇಲ್ಲಿನ ಜನರ ಮರಾಠಿ ಹಿತಾಸಕ್ತಿ, ಅಂದರೆ ಜನಪ್ರತಿನಿಧಿಗಳಿರ್ಬೋದು ಅಥವಾ ರಾಜಕಾರಣಿಗಳು ಅವರ ಹಿತಾಸಕ್ತಿಗೆ ನಿಂತಿದ್ದಾರೆ. ಇಲ್ಲಿ ಕರ್ನಾಟಕದ ಅಥವಾ ಕನ್ನಡಿಗರ ಹಿತಾಸಕ್ತಿ ನಿಂತಿಲ್ಲ. ಇದರಿಂದ ಈ ರೀತಿ ಘಟನೆಗಳು ಆಗ್ತಿರುವಂಥದ್ದು. ಹೀಗಾಗಿ ಏನು ಕಂಡಕ್ಟರ್ ಮೇಲೆ ಮರಾಠಿ ಏನು ಪುಂಡ್ರ ಹಲ್ಲೆ ಮಾಡಿದ್ದಾರೆ, ಅದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಓರ್ವ ಅಪ್ರಾಪ್ತ ಬಾಲಕ ಸೇರಿದಂತೆ ಒಟ್ಟು 4 ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಒಳಪಡಿಸಲಾಗಿರುವಂಥದ್ದು. ಪ್ರಮುಖವಾಗಿ ಒಟ್ಟು ಏನು 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಏನು ಈಗಾಗಲೇ ಒಪ್ಪಿಸಲಾಗಿದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕೂಡ ಆರೋಪಿಗಳನ್ನು ಅಟ್ಟಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಘಟನೆಯನ್ನು ನೋಡೋದಾದರೆ ಸುಮಾರು ಅಂದರೆ ಕನ್ನಡದಲ್ಲಿ ಏನು ಮಾತನಾಡು, ಅಂದರೆ ಕನ್ನಡ ಮಾತನಾಡು ಅನ್ನೋದು ಅಂದಿದ್ದಕ್ಕೆ ಈ ರೀತಿಯಾಗಿ ತಮ್ಮವ್ರನ್ನ ಕರೆಸಿ ಹಲ್ಲೆ ಮಾಡಿದ, ಅದು ಸರ್ಕಾರಿ ನೌಕರನ ಮೇಲೆ. ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ನಿರ್ಭೀತಿಯಾಗಿ ಮಾತನಾಡೋದಕ್ಕೂ ಹಕ್ಕು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಇರುವಂಥ ರಾಜಕಾರಣಿಗಳು ಏನಿದ್ದಾರೆ ಇವರು ಏನು ದಿಟ್ಟವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಮರಾಠಿ ಭಾಷಿಕರ ಓಲೈಕೆ ಅಥವಾ ಮತಗಳ ಓಲೈಕೆ ಏನು ಮಾಡ್ತಿದ್ದಾರೆ ಇದನ್ನು
ಬಿಡಬೇಕು. ಜೊತೆಗೆ ರಾಜ್ಯ ಸರ್ಕಾರ ಏನು ಸಡಿಲವಾದಂಥ ಬೆಳಗಾವಿ ಮೇಲಿರುವಂಥ ಸಡಿಲವಾದಂಥ ನೀತಿ ಏನಿದೆ ಈ ನೀತಿಯನ್ನು ಕೈಬಿಡಬೇಕು. ಇಂಥ ಘಟನೆಯನ್ನು ಮಾಡ್ತಿರುವಂಥ ಏನು ಕಿಡಿಗೇಡಿಗಳಿದ್ದಾರೆ ಅವರನ್ನು ಕೂಡ ಮಟ್ಟ ಹಾಕುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಇಲ್ಲಿ ಬರೀ ಏನು MS ನಾಯಕರಿಗೆ ಕಪ್ಪು ಮಸಿಯನ್ನು ಬಳಿದಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ರೌಡಿ ಶೀಟರ್ನ ಹಾಕ್ತಿದ್ದಾರೆ. ಇಂಥವ್ರಿಗೆ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಎಲ್ಲ ಇಲ್ಲಿ ಬೆಳಗಾವಿ ರಾಜಕಾರಣಿಗಳು ಇರ್ಬೋದು, ಪೊಲೀಸರು ಇರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳು ಏನು ಜಿಲ್ಲಾಡಳಿತ ಏನಿದೆ ಇವರು ಎಲ್ಲರೂ ಕೂಡ ಮರಾಠಿ ಭಾಷಿಕರ ಹಿತಾಸಕ್ತಿಗಾಗಿ ನಿಂತಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಇದೆ ಅನ್ನೋ ಒಂದು ಆರೋಪವನ್ನು ಕನ್ನಡ ಪರ ಹೋರಾಟಗಾರರು ಮಾಡ್ತಿರುವಂಥದ್ದು. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಇಲ್ಲಿನ ರಾಜಕಾರಣಿಗಳು ಎಚ್ಚೆತ್ತುಕೊಳ್ಬೇಕು, ಕನ್ನಡಿಗರ ಹಿತಾಸಕ್ತಿಗೆ ಮುಂದಾಗಬೇಕು. ಈ ರೀತಿಯಾಗಿ ಏನು ಕರ್ನಾಟಕದಲ್ಲಿ ಕನ್ನಡಿಗನ ಮೇಲೆ ಹಲ್ಲೆಯನ್ನು ಇಡೀ ಕರ್ನಾಟಕವೇ ಇದನ್ನು ಖಂಡಿಸಬೇಕು ಮತ್ತು ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಏನು ಆರೋಪಿಗಳನ್ನು ಏನು ಮಾಡಿದ್ದಾರೆ ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ದಿಟ್ಟವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಸುಮಾರು 50 ವರ್ಷಗಳಿಂದ ಕೂಡ ಇಲ್ಲೇ ವಾಸ ಇದ್ದಾರೆ, ಇಲ್ಲಿ ಅನ್ನವನ್ನು ತಿಂತಾರೆ. ಆದರೆ ಯಾರೂ ಕೂಡ ಇಲ್ಲಿವರೆಗೂ ಕನ್ನಡ ಭಾಷೆಯನ್ನು ಮಾತನಾಡದಷ್ಟು ಏನು ಕೀಳು ಮಟ್ಟಕ್ಕೆ ಇಳಿದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಅಟ್ಲೀಸ್ಟ್ ಅವರಿಗೆ ಕನ್ನಡ ಭಾಷೆ ಮಾತನಾಡೋದಕ್ಕೆ ಕಲಿಯಬೇಕು, ಆಡು ಭಾಷೆಯನ್ನು ಇಲ್ಲಿ ಮಾತನಾಡೋದಕ್ಕೆ ಕಲಿಯಬೇಕು. ಇಲ್ಲಿ ಅನ್ನವನ್ನು ತಿಂತಾರೆ ಅನ್ನೋ ಒಂದು ಏನು ಇಲ್ಲಿ ಅನ್ನವನ್ನು ತಿಂದು ಇಲ್ಲಿಯೇ ಉಳಿದು ಜೊತೆಗೆ ನಮ್ಮ ರಾಜಕಾರಣಿಗಳು ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಬೇಕು ಅಂತ ಅನ್ಸುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ಸಂದೇಶ ಕೂಡ ಹೊರಬರಬೇಕು ಅನ್ನೋದು ಆಗ್ರಹ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದೇ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪುಂಡರನ್ನ ಪೊಲೀಸರು ಬಂಧಿಸಿದ್ರು, ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶ ನೀಡಿದ್ದೇ ತಡ ಆರೋಪಿಗಳನ್ನ ಹಿಂಡಲ್ಗಾ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ ಬೆಳಗಾವಿ ಪೊಲೀಸರು. 3 ಆರೋಪಿಗಳನ್ನ ಸದ್ಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು 3 ಆರೋಪಿಗಳನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಒಬ್ಬ ಯುವತಿ ಟಿಕೆಟ್ ಕೇಳಿದ್ದು ಮರಾಠಿ ಭಾಷೆಯಲ್ಲಿ. ಸರ್, ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಕೇಳಿ ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಾ? ಅವ್ರು ಹಲ್ಲೆ ಮಾಡಿದ್ದಲ್ಲದೆ ಅವರ ಊರು ಬರ್ತಾ ಇದ್ದಂತೆ ಕೆಲವರನ್ನ ಸೇರಿಸಿ ಮನಸೋ ಇಚ್ಛೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ 3 ಪೊಲೀಸರು ಬಂಧಿಸಿದ್ರು, ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಾಗಾಗಿ ಅವ್ರನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿ ಗಡಿ ಭಾಗಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹಿರಿಯ ಅಧಿಕಾರಿಯೊಬ್ಬರು ಭೇಟಿ ಕೊಟ್ಟಾಗ ಮಹಾರಾಷ್ಟ್ರ ಬೆಂಬಲಿತ ಸಂಘಟನೆಗಳು ಅವ್ರಿಗೆ ಮನವಿ ಕೊಟ್ಟವು. ಗಡಿ ಭಾಗದಲ್ಲಿ ಮರಾಠಿಯಲ್ಲೂ ನಮ್ಮ ದಾಖಲೆ ಕೊಡಬೇಕು ಅಂಥೇಳಿ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಪ್ಕೊಂಡ್ರ ಅಂಥೇಳಿ ಕೆಲವು ಮರಾಠಿ ಮಾಧ್ಯಮಗಳು ವರದಿ ಮಾಡಿದಾವೆ. ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಕನ್ನಡ ಹೋರಾಟಗಾರರು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ತೀವ್ರ ವಿರೋಧವನ್ನು ನಾವು ದಾಖಲಿಸಿದ್ವಿ, ಮನವಿನೂ ಕೊಟ್ಟಿದ್ದೇವೆ. ಯಾಕಂದ್ರೆ ಇದು ಭಾಳ ಸೂಕ್ಷ್ಮ ವಿಷಯ. ಕಳೆದ 50 ವರ್ಷಗಳಿಂದ ಅವ್ರು ಇದನ್ನು ಮಾಡ್ಕೋತಾ ಬಂದಾರೆ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದನ್ನೇನಾದರೂ ಮರಾಠಿಯಲ್ಲಿ ದಾಖಲೆ ಕೊಡುವಂತೆ ಆದೇಶ ಮಾಡಿದರೆ ಭಾಳ ದೊಡ್ಡ ದುರಂತ ಅಂತ ಹೇಳಬಯಸ್ತಿದ್ದೀನಿ. ಈ ನಮ್ಮ ಭಾವನೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ.